ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸ್ಟರ್ ವ್ಲಾಗ್. ನಾನಿವತ್ತು ಎಲ್ಲರೂ ಚಿಕನ್ ದಮ್ ಬಿರಿಯಾನಿ ಮಾಡೋದು, ಚಿಕನ್ ಆಂಬೂರ್ ಬಿರಿಯಾನಿ ಮಾಡೋದು ನೋಡಿರ್ತೀರಲ್ವಾ. ನಾನಿವತ್ತು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಆಂಬೂರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. 5 ರಿಂದ 10 ನಿಮಿಷದೊಳಗಡೆ ಸಖತ್ತಾಗಿರೋ ಮಶ್ರೂಮ್ ಆಂಬೂರ್ ಬಿರಿಯಾನಿ ರೆಡಿ ಆಗಿಬಿಡಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳು, ಹಸ್ಬೆಂಡ್ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ಪ್ರತಿ ಸಂಡೇ ನೀವೇನಾದ್ರು ನಾನ್ ವೆಜ್ ತಿಂದಿಲ್ಲ ಅಂದರೆ ಇದನ್ನೇ ಮಾಡ್ಕೊತಿರ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಈಗ ಮಶ್ರೂಮ್ ಆಂಬೂರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಒಂದು ಅರ್ಧ kg ಅಷ್ಟು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ. ನೀವು ಯಾವುದೇ ಥರ ಮಶ್ರೂಮ್ ತೊಗೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಎಸ್ಪೆಷಲಿ ಈ ಆಂಬೂರ್ ಬಿರಿಯಾನಿ ಅಥವಾ ಆಂಬೂರ್ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ ಇದೇ ಥರನೇ ಮಶ್ರೂಮ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು ಮಶ್ರೂಮ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಟೇಸ್ಟೇ ಕೊಡುತ್ತೆ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಮಶ್ರೂಮ್ನ ನೀವು ಯಾವ ಸೈಜಲ್ಲಾದರೂ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ. ಒಂದು ಮಶ್ರೂಮ್ನ 2 ಪೀಸ್ ಹಾಕೊಂಡ್ರು ನಡೆಯುತ್ತೆ, ಒಂದು ಮಶ್ರೂಮ್ನ 4 ಪೀಸ್ ಹಾಕೊಂಡ್ರು ನಡೆಯುತ್ತೆ. ಪ್ರತಿ ತುತ್ತಲ್ಲೂ ಮಶ್ರೂಮ್ ಸಿಗಬೇಕು ಅಂದರೆ ಒಂದು ಮಶ್ರೂಮ್ನ 4 ಪೀಸ್ ಮಾಡ್ಕೊಳ್ಳಿ. ಪ್ರತಿ ತುತ್ತಲ್ಲೂ ಮಶ್ರೂಮ್ ಸಿಗ್ತಿರುತ್ತೆ. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನೊಂದು 3 ರಿಂದ 4 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಒಂದು 2 ಇಂಚಷ್ಟು ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಚೆನ್ನಾಗಿರುತ್ತೆ. 3 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳೋದ್ರಿಂದ 3 ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ. 2 ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಹಾಕೋಬೇಕಾಗತ್ತೆ. ಈರುಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. 6 ಚಕ್ಕೆ, ಹಾಗೆ ಒಂದು 8 ರಿಂದ 10 ಲವಂಗ, ಹಾಗೆ 2 ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಅಂದ್ರೆ ಈರುಳ್ಳಿನ ಇನ್ನೊಂದೆರಡು ಜಾಸ್ತಿ ಹಾಕೋಬಹುದು. ನಾನು ಇದಕ್ಕೆ ಒಂದು 8 ರಿಂದ 10 ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಕೆಲವರು ಗಸಗಸೆ ಕೂಡ ಹಾಕೋತಾರೆ, ಬಟ್ ನಾನು ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಇದು ಹಾಕೊಂಡು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೊಬೇಕಾಗತ್ತೆ. ನಾನು ಯಾವುದೇ ತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆಡ್ ಮಾಡಿಲ್ಲ. ಒಂದು ದೊಡ್ಡದು ಕಡಾಯಿ ಇಟ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ, ಹಾಗೆ ಒಂದು 2 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ ತುಪ್ಪನೇ. ಇದಕ್ಕೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆ ಸ್ಪೈಸಸ್ ಆಡ್ ಮಾಡೋಣ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಸೂರಿ ಮೇಥಿ ಎಲ್ಲ ನಿಮ್ಗೆ ಯಾವುದೇ ತರ ಸ್ಪೈಸಸ್ ಬೇಕೋ ನೀವು ಅದಕ್ಕೆ ಆಡ್ ಮಾಡ್ಬೋದು. ಹಾಗೆ ಒಂದು 3 ಪಲಾವ್ ಎಲೆ ಕೂಡ ಹಾಕೋತಾ ಇದೀನಿ. ಸಣ್ಣ ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ ಹಾಕೋತಿದ್ದೀನಿ. ಒಂದು 3 ರಿಂದ 4 ಈರುಳ್ಳಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಟಿಪ್ಸ್ ಅಂದ್ರೆ ನಾವು ರುಬ್ಕೊಳ್ಳಿಕ್ಕೆ ಈರುಳ್ಳಿನ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡಬೇಕು, ಬಟ್ ಫ್ರೈ ಮಾತ್ರ ಒಂದು 3 ರಿಂದ 4 ಈರುಳ್ಳಿ ಹಾಕ್ಲೇಬೇಕಾಗತ್ತೆ. ಹಾಗೆ ಒಂದು 3 ಚಿಲ್ಲಿನ ಸ್ಲಿಟ್ ಮಾಡದೆ ಹಾಕೋತಾ ಇದೀನಿ. ಮೆಣಸಿನ್ಕಾಯಿನ, ಇದಕ್ಕೆ ಖಾರ ಬರೋದಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕೋಬೇಕಾಗತ್ತೆ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಿ, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಹ್ಯಾಂಡ್ ವಾಶ್ ಮಾಡಿದ್ರು ಕೂಡ ಘಮ ಘಮ ಅಂತ ಇರುತ್ತೆ ಕೈಯೆಲ್ಲ ಫುಲ್ಲು. ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ, ಬರೀ ಪುದೀನ ಸೊಪ್ಪು ಮಾತ್ರ ಹಾಕಬೇಕು ಫ್ರೈ ಮಾಡಬೇಕಾದ್ರೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೇರೆನೇ ಸ್ಮೆಲ್ ಬರುತ್ತೆ, ಬಟ್ ಪುದೀನ ಹಾಕಿದ್ರೆ ಮಾತ್ರ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗೆ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಕಟ್ ಮಾಡ್ಕೊಂಡಂತಹ ಮಶ್ರೂಮ್ ಹಾಕೊಂಡು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಹಾಕೋಬೇಕಾಗತ್ತೆ. ನಾನೊಂದು 2 ಸ್ಪೂನ್ ಅಷ್ಟು ಉಪ್ಪು ಆಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಕಲ್ಲುಪ್ಪು ಹಾಕೊಂಡಿದ್ದೀನಿ. ನೀವು ಪುಡಿ ಉಪ್ಪು ಹಾಕೊಂಡಿದ್ರೆ ಪುಡಿ ಉಪ್ಪು ಕೂಡ ಹಾಕೋಬಹುದು, ಬಟ್ ನಾನು ಕಲ್ಲುಪ್ಪು ಹಾಕಿ ಅಭ್ಯಾಸ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕಲ್ಲುಪ್ಪು ಆಡ್ ಮಾಡ್ತಾ ಇದ್ದೀನಿ. 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಕೊಂಡಂತಹ ಮಸಾಲಾನೇ ಇರುತ್ತೆ, ಈಗ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಯೂಶಲಿ ಮಶ್ರೂಮ್ ನೀವು ಯಾವುದೇ ತರ ಸೈಜಲ್ಲಿ ಕಟ್ ಮಾಡಿದ್ರು ಕೂಡ ಅದು ಅಂದ್ರೆ ಫ್ರೈ ಮಾಡ್ಕೊಂಡಿದ ತಕ್ಷಣ ಫುಲ್ ಸಿಂಕ್ ಆಗ್ಬಿಡುತ್ತೆ. ಸೊ ನಿಮ್ ದಪ್ಪಗೆ ಬೇಕು ಅಂದ್ರೆ ಒಂದು ಮಶ್ರೂಮ್ನ ನೀವು 2 ಸೈಜ್ ಮಾಡ್ಕೊಂಡು ಹಾಕೋಬಹುದು. ಒಂದು 3 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ. ಟೊಮೆಟೊ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. 1.5 ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕೋತಾ ಇದೀನಿ. ಹಾಗೆ 1 ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದೀನಿ. ನಾವು ರುಬ್ಲಿಕ್ಕೆ 3 ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದೀವಿ. ನೋಡ್ಕೊಂಡು ಹಾಕೊಳ್ಳಿ, ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಒಣ ಮೆಣಸಿನ್ಕಾಯಿ ಪುಡಿನ ಹಾಕೋಬಹುದು. ನೀವು ಮೆಣಸಿನ್ಕಾಯಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ತೀರಾ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಕೂಡ ಮಾಡಬಹುದು. ಈಗ ಒಂದು 2 ರಿಂದ 3 ಸ್ಪೂನ್ ಅಷ್ಟು ನಾನು ಮೊಸರು ಆಡ್ ಮಾಡ್ತಾ ಇದೀನಿ. ಗಟ್ಟಿ ಮೊಸರು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಬಟ್ ಹುಳಿ ಇರೋ ಮೊಸರು ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ಹಂತದಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ನಾನು ಪುದೀನ ಸೊಪ್ಪು ಕೂಡ ಆಡ್ ಮಾಡ್ತಾ ಇದೀನಿ. ನೀವು ಮೊಸರು ಬದಲು ನಿಂಬೆಹಣ್ಣು ಕೂಡ ಹಾಕೊಬಹುದು, ಬಟ್ ನಿಂಬೆಹಣ್ಣು ಹಾಕಿದ್ರೆ ಬೇರೆ ತರ ಟೇಸ್ಟ್ ಬರುತ್ತೆ, ಮೊಸರು ಹಾಕಿದ್ರೇನೆ ಬೇರೆ ತರ ಟೇಸ್ಟ್ ಬರುತ್ತೆ. ಬಟ್ ಮೊಸರು ಹಾಕಿದ್ರೇನೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ತೊಳ್ಕೊಂಡಂತಹ ನಾನು ಅಕ್ಕಿನ ಹಾಕೋತಾ ಇದೀನಿ. ನೀವು ಅರ್ಧ kg ಮಶ್ರೂಮ್ಗೆ ಅರ್ಧ kg ಅಕ್ಕಿನೇ ಹಾಕ್ಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಯಾವುದೇ ತರ ಮಶ್ರೂಮ್ ನಮಗೆ ಸಿಗೋದಿಲ್ಲ. ಸೊ ಹಂಗಾಗಿ ನಿಮ್ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬಹುದು. ಮಶ್ರೂಮ್ ಕೂಡ ನೀವು ಜಾಸ್ತಿ ಮಾಡ್ಕೊಳಂಗಿದ್ರೆ ಜಾಸ್ತಿ ಮಾಡ್ಕೊಬಹುದು. ಮೆಸರ್ಮೆಂಟ್ ನೋಡ್ಕೊಂಡು ನೀರು ಆಡ್ ಮಾಡ್ಕೋಬೇಕಾಗತ್ತೆ. ಮಶ್ರೂಮ್ ಅಲ್ಲಿ ಆಲ್ರೆಡಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀವು ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಕಮ್ಮಿನೇ ಹಾಕೊಳ್ಳಿ. ಅಂದ್ರೆ 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕೋದ್ಕಿಂತ 2 ಗ್ಲಾಸ್ಗೆ ನೀವು 3.5 ಗ್ಲಾಸ್ ಹಾಕೊಂಡ್ರೆ ಸಾಕಾಗತ್ತೆ. ಇವನ್ ಮೊಸರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ.
ಅನ್ನ ಒಂದು 60-80% ಅಷ್ಟು ರೈಸ್ ಕುಕ್ ಆದಮೇಲೆ ನೀವು ಮೇಲ್ಗಡೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ಹಾಗೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕೊಬೋದು. ಬಟ್ ಆಲ್ರೆಡಿ ಹಾಕಿರೋದ್ರಿಂದ ಜಾಸ್ತಿ ಫ್ಲೇವರ್ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ನೀವು ಒಗ್ಗರಣೆಗೆ ಹಾಕೋಬದಲು ಈ ಹಂತದಲ್ಲಾದರೂ ಹಾಕೋಬೋದು. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು 15-20 ಮಿನಿಟ್ಸ್ ನಾವು ದಮ್ ಹಾಕಬೇಕಾಗತ್ತೆ. ದಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಅರಳೋದು ಅನ್ನ. ಮೇಲ್ಗಡೆ ಒಂದು ವೆಯ್ಟ್ ಏನಾದರೂ ಇಟ್ಟು ಒಂದು 15-20 ಮಿನಿಟ್ಸ್ ನೀವು ದಮ್ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಅನ್ನ ಅರಳಿರುತ್ತೆ. ನೀವು ಇದೇ ಪ್ರೊಸೀಜರ್ನ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಥರ ಓಪನ್ ಪ್ಯಾನಲ್ಲಿ ಮಾಡೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ನೋಡಿದ್ರಲ್ಲ, ಬಿಸಿಯಾದ ಮಶ್ರೂಮ್ ಆಂಬೂರ್ ಬಿರಿಯಾನಿ ರೆಡಿಯಾಗಿರುತ್ತೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈ ಶ್ರಾವಣದಲ್ಲಿ ನಾನ್ ವೆಜ್ ಮಿಸ್ ಮಾಡ್ಕೊತಿರ್ತೀರಲ್ವಾ, ಯಾರೆಲ್ಲ ಮಿಸ್ ಮಾಡ್ಕೊತಿದ್ದೀರಾ ಅಂಥವ್ರಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಲವ್ ಯು ಆಲ್.